ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಪದ್ಮಾವತಿ ಸೆಟ್ನಲ್ಲಿ ನಡೆದಿದೆ ದೊಡ್ಡ ದುರಂತ. ಬಾಲಿವುಡ್ನ ನಟಿ ಗುಳಿಕೆನ್ನೆ ಬೆಡಗಿ ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಅಭಿನಯದ ಪದ್ಮಾವತಿ ಚಿತ್ರದ ಸೆಟ್ನಲ್ಲಿ ನಡೆದ ಅವಘಡದಿಂದ ಪೇಂಟರ್ ಒಬ್ಬರು ಸಾವಿಗೀಡಾಗಿದ್ದಾರೆ. ಬಾಲಿವುಡ್ನ ಮೂಲಗಳಿಂದ ಬಂದಿರೋ ಪ್ರಕಾರ 34 ವರ್ಷದ ಪೇಂಟರ್ ಮುಕೇಶ್ ಢಾಕಿಯಾ ನಿನ್ನೆ 5 ಅಡಿ ಎತ್ತರದಿಂದ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಹೇಳಿ ಕೇಳಿ ಪದ್ಮಾವತಿ ಐತಿಹಾಸಿಕ ಹಿನ್ನೆಲೆ ಇರೋ ಸಿನಿಮಾ. ಹೀಗಾಗಿ ವಿಶಿಷ್ಟವಾಗಿ ಸೆಟ್ ಒಂದನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಗೋಪುರವೊಂದಕ್ಕೆ ಪೇಂಟ್ ಮಾಡುವಾಗ 5 ಅಡಿ ಎತ್ತರದಿಂದ ಮುಕೇಶ್ ಢಾಕಿಯಾ ಬಿದ್ರು. ಬೆನ್ನು ಮತ್ತು ತಲೆಗೆ ತೀವ್ರ ಪೆಟ್ಟಾಗಿರೋದ್ರಿಂದ ತಕ್ಷಣ ಹತ್ತಿರದಲ್ಲಿದ್ದ ಕೋಕಿಲಾಬೇನ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದ್ರೆ ಅಷ್ಟರಲ್ಲಿ ಮುಕೇಶ್ ಢಾಕಿಯಾ ಪ್ರಾಣ ಪಕ್ಷಿ ಹಾರಿಹೋಗಿದೆ. ಈ ಸಾವು ಆಕಸ್ಮಿಕವಾಗಿ ನಡೆದಿದೆ ಎಂದು ಮುಂಬೈನ ಡಿಸಿಪಿ ಕಿರಣ್ ಕುಮಾರ್ ಚಾವಣ ತಿಳಿಸಿದ್ದಾರೆ. ಈ ಬಗ್ಗೆ ತನಿಖೆ ಕೂಡ ನಡೆಸಲಾಗುವುದೆಂದು ಹೇಳಿದ್ದಾರೆ. ಮುಕೇಶ್ ಢಾಕಿಯಾ ಸಾವಿನ ಕುರಿತು ಬಂಚಾಲಿ ನಿರ್ಮಾಣದ ಸಿಇಒ ಶೋಭಾ ಸಂತ, ಈ ಘಟನೆ ಸಂಪೂರ್ಣವಾಗಿ ಅನಿರೀಕ್ಷಿತ ಮತ್ತು ದುರದೃಷ್ಟಕರ. ಮೃತನ ಕುಟುಂಬಕ್ಕೆ ಸಹಾಯ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಹಾಗೆ ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಅಭಿನಯಿಸುತ್ತಿರೋ ಪದ್ಮಾವತಿ ಚಿತ್ರಕ್ಕೆ ಸಂಜಯ್ ಲೀಲಾ ಬನ್ಸಾಲಿ ಆಕ್ಷನ್ ಕಟ್ ಹೇಳ್ತಿದ್ದು, ಸಂಗೀತ ನಿರ್ದೇಶನವನ್ನ ಬನ್ಸಾಲಿ ಅವರೇ ಮಾಡ್ತಿದ್ದಾರೆ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಅಲ್ಲಿರೋ ಸಿನಿಮಾ ಸದ್ಯದಲ್ಲೇ ಪ್ರೇಕ್ಷಕರ ಮುಂದೆ ಬರೋ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಬಾಲಿವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ನೋಡೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.